Next, fourth one. Relation R in the set Z of all integers defined as R equal to x comma y such that x minus y is an integer. Reflexive symmetric transitive ಬಗ್ಗೆ discuss ಮಾಡಬೇಕು. Now what is the given set Z integers means 0 or you take some positive numbers so on, or if you take some negative numbers so on. This is our given set, right? After that R equal to what? X comma y such that x minus y is an integer. X minus y is an integer. So now taking any relation in the subset of the Cartesian product of the given set. So A given is A cross A. So given set is Z means Z cross Z. ನೋಡ್ರಿ ಇದರ ಸೆಟ್ ಒಳಗೆ ಎಷ್ಟು ಎಲಿಮೆಂಟ್ಸ್ ಅವ ಅಂತಾನೆ ಕನ್ಫರ್ಮ್ ಇಲ್ಲ. ಫಾರ್ ಎಕ್ಸಾಂಪಲ್ ಸೆಟ್ ಒಳಗೆ 3 ಎಲಿಮೆಂಟ್ಸ್ ಇದ್ವು ಅಂದ್ರೆ 9 ಪೇರ್ಸ್ ರಿಲೇಷನ್ ನ ಬರ್ತಾವ 3 into 3. ಸಪೋಸ್ ಸೆಟ್ ಒಳಗೆ 5 ಎಲಿಮೆಂಟ್ಸ್ ಇದ್ವು ಅಂದ್ರೆ 5 into 5 25 ಅಂತಾನೆ ಬರೀಬಹುದು. ಬಟ್ ಇವಾಗ ಸೆಟ್ ಒಳಗೆ ಎಷ್ಟು ಎಲಿಮೆಂಟ್ಸ್ ಅವ ಅಂತ ಕನ್ಫರ್ಮ್ ಇಲ್ಲ. ಸೊ ಹಾಗಿದ್ದಾಗ ನಮಗೆ Z ಕ್ರಾಸ್ Z ಕಾರ್ಟೇಸಿಯನ್ ಪ್ರಾಡಕ್ಟ್ ಫೈಂಡ್ ಮಾಡೋದು ಬಹಳಷ್ಟು ಡಿಫಿಕಲ್ಟ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡೋಣ, ಜನರಲ್ ಡಿಸ್ಕಷನ್ ಮೇಲೆ ಇದರ ಕನ್ಕ್ಲೂಷನ್ ತಗೊಳ್ಳೋಣ. ಫಸ್ಟ್ ಒನ್ ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ ಯಾವಾಗಲೂ ಇಟ್ ಸೆಲ್ಫ್ ಅಪ್ಲೈ ಮಾಡಬೇಕು. ಅಂದ್ರೆ ನೀವು ಇವಾಗ x ತಗೊಂಡಿದ್ದೀರಪ್ಪ ಅಂದ್ರೆ ಇನ್ನೊಂದು ಎಲಿಮೆಂಟ್ x ತಗೊಳ್ಳಿ. ನೀವೇ ನೋಡಿ ಜನರಲ್ ಆಗಿ ಸಪೋಸ್ 1 ಅದ ಅಂದ್ರೆ ನಾವು ಏನು ಮಾಡ್ತೀವಿ 1, 1 ಬರೀತೀವಿ, 2, 2 ಬರೀತೀವಿ, 3, 3 so on, 0, 0, -1, -1, -2, -2. ಸೊ ಈ ರೀತಿ ಫೇಸ್ಗಳನ್ನ ನಾವು ಬರೀಬೇಕು ಡಬ್ಲೆಟ್. ಅವೆಲ್ಲ ಬರೀಬೇಕಂದ್ರೆ ಇದು ರೂಲ್ ಫಾಲೋ ಮಾಡಬೇಕು. ಪ್ರತಿಯೊಂದು ಡಬ್ಲೆಟ್ಗಳು ಇದು ರೂಲ್ ಫಾಲೋ ಮಾಡಬೇಕು. ಏನು ರೂಲ್ ಅದರಿ? ಅವೆರಡರ ಡಿಫರೆನ್ಸ್ 0 ಬರಬೇಕು. ಈ 1, 1, 1 minus 1 is 2, 0. Yes, 0 is an integer. So ಅದಕ್ಕೆ ಇಲ್ಲಿ 1, 1 ಇದ್ದೇ ಇರ್ತದೆ. 2, 2 ಇನ್ನು ಇದ್ದೇ ಇರ್ತದೆ. ಯಾಕಂದ್ರೆ 2 minus 2 0. 0 is an integer. 0 ಬರ್ಬೇಕಂತೇನಲ್ಲ, ಬಟ್ ನಾವು ಸೇಮ್ ಎಲಿಮೆಂಟ್ಸ್ ಡಿಫರೆನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಏನಾಗ್ತದೆ, ಎಲ್ಲದರದ್ದು ಆನ್ಸರ್ ಏನಾಗ್ತದೆ, ಪ್ರತಿ ಒಂದು ಸೇಮ್ ಎಲಿಮೆಂಟ್ಸ್ ಡಿಫರೆನ್ಸ್ 0 ಬರ್ತದೆ. 0 is an integer. So 0 is an integer. So ಹಾಗಿದ್ರೆ ಇದರೊಳಗ ಈ z ಒಳಗೆ ಎಷ್ಟೇ ಎಲಿಮೆಂಟ್ಸ್ ಇದೆ 100 ಇದೆ ಅಂತ ತಿಳ್ಕೊಳ್ಳಿ. 100 minus 100 ಇನ್ನು ಇದ್ರಾಗಿದೆ. 100, 100 ಇದ್ರಾಗ ಬರ್ತೈತಿ. 1000, 1000 ಬರೀಬಹುದು. ಯಾಕಂದ್ರೆ 1000 minus 1000 0, 0 is an integer. So ಅಂದ್ರೆ every doublet ಗಳು ರಿಲೇಷನ್ ನ ಬರೀಲಿಕ್ಕೆ ಚಾನ್ಸ್ ಇದೆ. every doublet ಗಳು r ದಲ್ಲಿ ಇದ್ದೇ ಇರ್ತಾವ. ಪ್ರತಿಯೊಂದು ಎಲಿಮೆಂಟ್ಸ್ ಡಬ್ಲೆಟ್ ಗಳು r ದಲ್ಲಿ ಇದ್ದೇ ಇರ್ತಾವ. ಜನರಲ್ ಆಗಿ x, x ಯಾವುದು ಪರ್ಟಿಕ್ಯುಲರ್ ಆಗಿ ಬರೆಯಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಬಹಳಷ್ಟು ಎಲಿಮೆಂಟ್ಸ್ ಅವ, ಅದಕ್ಕೆ ಜನರಲ್ ಡಿಸ್ಕಷನ್ ಮಾಡಬೇಕು. x, x ಒಂದೊಳಗೆ x ವ್ಯಾಲ್ಯೂ 100 ತಗೊಳ್ಳಿ. 100, 100 is also in r. ಈ r ದಾಗ ಇದ್ದೇ ಇರ್ತದೆ. ಯಾಕೆ ಇರ್ತದೆ? 100 minus 100 ಡಿಫರೆನ್ಸ್ ಏನು? 0 is an integer. Suppose x value 98 ತಗೊಳ್ಳಿ. 98, 98 ಡಬ್ಲೆಟ್ ಬದಲಿಗೆ ಸಾಧ್ಯ ಇಲ್ಲ. r ದಾಗ ಇದ್ದೇ ಇರ್ತದೆ. ಯಾಕೆ ಇರ್ತದೆ? 98 minus 98 difference. x no 98 ಅದ, y no 98. 98 minus 98 0, 0 is an integer. ಇನ್ನು minus 100 ನ ತಗೋಬಹುದು. -100, -100 ಇನ್ನು r ದಾಗ ಇದ್ದೇ ಇರ್ತದೆ. ಯಾಕೆ ಇರ್ತದೆ?
minus 100 minus 100 x ನು minus 100 ಅದ y ನು minus 100 ಅದ x ನು minus 100 ಅದ y ನು minus 100 ಅದ ಅವೆಲ್ಲರೂ ಡಿಫರೆನ್ಸ್ ಮಾಡೋದು minus 100 minus into minus plus 100 equal to what 0 0 is an integer ಪ್ರತಿಯೊಂದು ಎಲಿಮೆಂಟ್ಸ್ ಗಳ ಡಬ್ಲ್ಯೂಗಳನ್ನು ನಾವು ಬರೆಯಬಹುದು ಯಾಕೆ ಬರೆಯಬಹುದು ಅಂದ್ರೆ ಪ್ರತಿಯೊಂದು ಎಲಿಮೆಂಟ್ಸ್ ಗಳನ್ನು ಮೈನಸ್ ಮಾಡಿದಾಗ ಅಥವಾ ಡಬ್ಲೆಟ್ ಗಳನ್ನು ಮೈನಸ್ ಮಾಡಿದಾಗ 0 ಬರ್ತದೆ 0 ಎಂಬುದು ಒಂದು ಇಂಟಿಜರ್ x, x ಆರ್ದಾಗದ ಯಾಕದ x ಮತ್ತು ಅದರ ಡಿಫರೆನ್ಸ್ ಎರಡು ಡಿಫರೆನ್ಸ್ x minus x equal to what 0 ಸೇಮ್ ಎಲಿಮೆಂಟ್ ತಗೊಂಡಾಗ ಡಿಫರೆನ್ಸ್ ಆಬ್ವಿಯಸ್ಲಿ 0 ಬರ್ತದೆ 0 ಎಂಬುದು ಕೂಡ 0 is an integer 0 ಎಂಬುದು ಕೂಡ ಒಂದು ಇಂಟಿಜರ್ ಸೊ ಅದಕ್ಕೋಸ್ಕರ r ಏನಂತ ಕನ್ಫರ್ಮ್ ಆಯ್ತು r is reflexive r is reflexive r is reflexive okay next we are discussing about symmetric ಅಂತಂದ್ರೆ ಯಾವಾಗ x y r ಗಳ ಇದ್ದದಲ್ಲ ಅವಾಗ y, x ನು r ನ ಇರಬೇಕು ಅವಾಗ ಅದು ಸಿಮೆಟ್ರಿಕ್ ಹೌದಾ ಈಗ ನಾನು 1, 2 r ಗಳ ಬರ್ತದೆ ಅಂತ ಹೇಳ್ತೀನಿ 1, 2 r ನ ಬರ್ತದೆ ಯಾಕೆ ಬರ್ತದೆ ಅಂತ ಹೇಳ್ತೀನಿ ಅಂದ್ರೆ ಇವೆರಡು ಇದು x ಅಂದ್ರೆ ಇದು y ಇವೆರಡು ಡಿಫರೆನ್ಸ್ ಈ ಕೊಟ್ಟ ರೂಲ್ ಕೊಟ್ಟ ಇವೆರಡು ಡಿಫರೆನ್ಸ್ 1 minus 2 is 1 minus 1 ಅನ್ನೋದು ಕೂಡ ಏನು minus 1 is an integer 1, 2 r ದಾಗ ಬರ್ತದೆ ಯಾಕೆ ಬರ್ತದೆ ರೂಲ್ ಫಾಲೋ ಮಾಡ್ತದೆ ಏನು ರೂಲ್ ಫಾಲೋ ಮಾಡ್ತದೆ 1 minus 2 equal to minus 1 ಬಂತು minus 1 is an integer 1, 2 r ಬಂತಂದ್ರೆ 2, 1 r ನ ಬಂದೇ ಬರ್ತದೆ ಅಂದ್ರೆ ಇದು y, x ಯಾಕೆ ಬರ್ತದೆ ಇವೆರಡು ಡಿಫರೆನ್ಸ್ 2 minus 1 equal to what 1 is also integer x minus y integer ಆಗಿರ್ತಂದ್ರೆ y minus x integer ಆನ್ಸರ್ ಎರಡು ಡಿಫರೆಂಟ್ ಬರಬಹುದು ಇಲ್ಲ ಅಂತ ಅನ್ನಂಗಿಲ್ಲ ಬಟ್ ಇದರ ಆನ್ಸರ್ ಇಂಟಿಜರ್ ಇದರ ಆನ್ಸರ್ ಇಂಟಿಜರ್ ಯಾವಾಗ x y ಇಂಟಿಜರ್ x y ನ ಡಿಫರೆನ್ಸ್ ಇಂಟಿಜರ್ ಬರ್ತದಲ್ಲ ಅವಾಗ y minus x ಡಿಫರೆನ್ಸ್ ಏನು ಬರ್ತದೆ ಇಂಟಿಜರ್ ಬರ್ತದೆ x y r ಆಗದಂದ್ರೆ y x r ನ ಇರ್ತದೆ x y ಡಿಫರೆನ್ಸ್ ಇಂಟಿಜರ್ ಅಂದ್ರೆ y minus x ಡಿಫರೆನ್ಸ್ ಇಂಟಿಜರ್ ಇರ್ತದೆ yes now x y belongs to r x y ಎಂಬ ಪೇರು r ದಾಗ ಇರ್ತದೆ ಯಾಕೆ ಇರ್ತದೆ ಅಂದ್ರೆ ಅವು ಎರಡು ಡಿಫರೆನ್ಸ್ is an integer ಎರಡು ಡಿಫರೆನ್ಸ್ ಏನಾಗಿರುತ್ತೆ ಇಂಟಿಜರ್ ಆಗಿರ್ತದೆ x y ಡಿಫರೆನ್ಸ್ ಇಂಟಿಜರ್ ಆಗಗೋಸ್ಕರನೇ x y ಆಗುತ್ತೆ ಇಲ್ಲಾಂದ್ರೆ ಆಗ ಬರಲಿಕ್ಕೆ ಬರಲ್ಲ ಇಲ್ಲಿ 1, 2 ಡಿಫರೆನ್ಸ್ ಇಂಟಿಜರ್ ಬರ್ತದೆ ಬಂದ ಸಂಬಂಧ ಆಗಿದೆ ಅಂತ ಹೇಳ್ತೇನೆ ಎಸ್ ಸೊ ಯಾವಾಗ x y ಇಂಟಿಜರ್ ಆಗಿರ್ತದಲ್ಲ ಅವಾಗ y x ಡಿಫರೆನ್ಸ್ ಕೂಡ ಇಂಟಿಜರ್ ಬಂತದೆ ಅಂದ್ರೆ x y ಇಂಟಿಜರ್ ಆದಾಗ ಡೆಫಿನೆಟ್ಲಿ ಅವಾಗ ಏನಾಗ್ತದೆ y, x ನು r ನೇ ಬಂದ್ಬಿಡ್ತದೆ x y r ನೇ ಬಂದ್ರೆ y x ನು r ನೇ ಬರ್ತಾ ಇದ್ರೆ ಅಲ್ಲಿ ಡಿಫರೆನ್ಸ್ ಏನಾಗ್ತದೆ ಇಂಟಿಜರ್ ಬರ್ತದೆ y x r ನೇ ಬಂದ್ರೆ ಅವೆರಡು ಡಿಫರೆನ್ಸ್ ಏನು y minus x ಡಿಫರೆನ್ಸ್ ಏನು ಇಂಟಿಜರ್ ರೈಟ್ x y ಪೇರು ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ y x ಪೇರು ಬರೀಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಕಾರ್ಡಿಂಗ್ ಟು ದ ಗಿವನ್ ಸ್ಟೇಟ್ಮೆಂಟ್ x minus y ದ ರಿಸಲ್ಟ್ ಇಂಟಿಜರ್ ಬರ್ತದೆ ಅಂತಂದ್ರೆ ಅದನ್ನ y minus x ಮಾಡಿದಾಗ ಇಂಟಿಜರ್ ಬರ್ತದೆ x minus y ಇಂಟಿಜರ್ ಬರ್ತದಲ್ಲ x y ಪೇರ್ ಆಗಬೇಕು y minus x ಇಂಟಿಜರ್ ಬರ್ತದಪ್ಪ ಅಂತಂದ್ರೆ y x ಇಂಟಿಜರ್ ಇರುತ್ತೆ ಯಾಕಂದ್ರೆ ಇದನ್ನು ರೂಲ್ ಫಾಲೋ ಮಾಡಿರುತ್ತೆ ಇದನ್ನು ರೂಲ್ ಫಾಲೋ ಮಾಡಿರುತ್ತೆ ಕೊಟ್ಟಿದ್ದು ಇದೆ ಈ ರೂಲ್ ಅನ್ನ ಇವೆರಡು ಪೇರ್ಗಳು ಫಾಲೋ ಮಾಡಿರುತ್ತೆ x y ಪರ್ಸೆಂಟ್ ಅದ y x ಪರ್ಸೆಂಟ್ ಅದ therefore r is what r is
symmetric. Therefore, R is what? R is symmetric. Is it clear? And one more, we are discussing about transitive. Transitive. Transitive ಅಂತಂದ್ರೆ x y ಆರ್ದಾಗಿದ್ದು y z ಆರ್ದಾಗಿದ್ದು x z ನು ಆರ್ದಾಗಿದ್ದು ಅಂತಂದ್ರೆ that is called as transitive, right? x y ಆರ್ದಾಗ ಬರಬೇಕು ಅಂತಂದ್ರೆ x ಮತ್ತು y ಡಿಫರೆನ್ಸ್ ಏನಾಗಿರಬೇಕು? an integer. x y ಪೇರ್ ಆರ್ದಾಗ ಬರಬೇಕು ಅಂತಂದ್ರೆ ಇದು ರೂಲ್ ಫಾಲೋ ಮಾಡಬೇಕು. ನಾನು ಒಂದು ಎಕ್ಸಾಂಪಲ್ ತಗೋತೀನಿ 1, 2 ನಂಬರ್ x y ತಗೋತೀನಿ. ಇದು r ಅಂತ ಹೇಳ್ತೀನಿ ಯಾಕಂತಂದ್ರೆ 1 minus equal to minus 1 is an integer. 1, 2 ಎಂಬುದು x y ತಗೊಂಡಿದ್ದೀನಿ. ಇದು r ದಾಗ ಅಂತ ಹೇಳಿದ್ದೀನಿ. ಯಾಕೆ r ದಾಗ ಅಂದ್ರೆ 1 ಮತ್ತು 2 ಡಿಫರೆನ್ಸ್ -1 ಬರುತ್ತೆ. -1 ಬಂದು ಕೂಡ ಅದು ಏನು ಇಂಟಿಜರ್. ಅದಕ್ಕೆ 1, 2 r ದಾಗ ಅಂತ ಹೇಳಿ. ಸೊ ಅದೇ ರೀತಿ yz belongs to r ಅಂತಂದ್ರೆ ಇಲ್ಲಿ y 2 ನಿಂದ ಎಂಡ್ ಆಗಿದೆ. ಸೊ 2 ನಿಂದ ಸ್ಟಾರ್ಟ್ ಆಗೋ ಒಂದು ಪೇರ್ ತಗೊಂಡ್ರೆ that is called as what? yz. This pair is called as what? yz. End with 2, start with 2. This is xy, this is yz because start with 2. yz ನು r ನಾಗ ಇರೋದ್ರಿಂದ ಯಾಕೆ r ನಾಗ ಅಂತಂದ್ರೆ divided difference -2 is also integer. yz r ನಾಗ ಯಾಕಂದ್ರೆ y minus z difference ಏನದ integer. ಸೊ ಯಾವಾಗ xy r ನಾಗ ಯಾವಾಗ yz r ನಾಗಲ್ಲ obviously 1, 4 means xz 1, 2 xy 2, 4 yz 1, 4 is what? xz. ಇದನ್ನು ಆರ್ದಾಗ ಅಂತ ಹೇಳ್ತೀವಿ. ಯಾಕೆ ಆರ್ದಾಗ ಅಂತಂದ್ರೆ ಇವು ಎರಡು ಡಿಫರೆನ್ಸ್ -3 is also what? integer. Yes, xy ಆರ್ದಾಗ ಬರಬೇಕು ಅಂದ್ರೆ ಡಿಫರೆನ್ಸ್ ಇಂಟಿಜರ್ ಆಗಿರ್ತದೆ. ಈ ತರ yz ಆರ್ದಾಗ ಬರಬೇಕು ಅಂತಂದ್ರೆ y minus z ಏನಾಗಿರ್ತದೆ? ಇಂಟಿಜರ್ ಆಗಿರ್ತದೆ. ಈ ತರ 2, 4 ಆರ್ದಾಗ ಅಂದ್ರೆ ಎರಡು ಡಿಫರೆನ್ಸ್ -2 ಬರ್ತದೆ. ಅದಕ್ಕೋಸ್ಕರ yz r ನಾಗದ. ನೆಕ್ಸ್ಟ್ xz r ನಾಗದ. ಯಾಕೆ r ನಾಗದ? x ಮತ್ತು z ಡಿಫರೆನ್ಸ್ ಏನಾಗಿರ್ತದೆ? ಇಂಟಿಜರ್ ಆಗಿರ್ತದೆ. x ಮತ್ತು z ಡಿಫರೆನ್ಸ್ ಇಂಟಿಜರ್ ಆಗಿದ್ರೆ 1, 4 ಡಿಫರೆನ್ಸ್ -3 ಇಂಟಿಜರ್ ಆಗಿದ್ದಕ್ಕೆ 1, 4 ಆಗ್ತದೆ. ಸೊ ಅದೇ ರೀತಿ xz ಡಿಫರೆನ್ಸ್ ಇಂಟಿಜರ್ ಆಗಿದ್ದಕ್ಕೆ xz ಆಗ್ತದೆ. xy ನು r ನಾಗದ, yz ನು r ನಾಗದ, xz ನು r ನಾಗದ. That is the reason r is called what? Transitive. R is said to be transitive. R is transitive. Next, fifth one, relation R in the set A equal to 1, 2, 3, 4, 5, 6 defined as R equal to B, comma B such that B equal to A plus 1. Whether it is reflexive, symmetric or transitive ಅಂತ discuss ಮಾಡಬೇಕು. Now given set A equal to 1, 2, 3, 4, 5, 6 and R equal to A comma B such that B equal to A plus 4. Yes. Okay, these are all created as A. That is, R becomes when A1, A value 1 ತಗೊಂಡಾಗ B means 1 plus 1, 2. B becomes 2. When you take A2, A value 2 ತಗೊಂಡಾಗ B becomes 2 plus 1, 3.
when you take a3, a value 3 ತಗೊಂಡಾಗ b becomes 3 plus 1 4. When you take a4, b becomes 4 plus 1 5. When you take a5, that time b becomes 5 plus 1 6. Right? This is very simple. So first you take a1, b under define ಮಾಡ್ಯಾರ. So a value ಏನು ತಗೊಂಡಿರ್ತೀರ ಅದು put ಮಾಡಿ 2 ಬರ್ತದೆ. a value 2 ತಗೊಂಡ್ರೆ 2 plus 3 ಬರ್ತದೆ. a value 3 ತಗೊಂಡ್ರೆ 3 plus 1 4 ಬರ್ತದೆ. a value 4 ತಗೊಂಡ್ರೆ 4 plus 1 5 ಬರ್ತದೆ. a value 5 ತಗೊಂಡ್ರೆ 5 plus 1 6 ಬರ್ತದೆ. ಮುಂದೆ a value 6 ತಗೋಬಹುದು ಅಂತ ಸರ್ ಕೇಳಬಹುದು ನೀವು. a value 6 ತಗೊಂಡಾಗ 6 plus 1 ಎಷ್ಟಾಗ್ತದೆ 7 ಆಗ್ತದೆ. ಬಟ್ ಗಿವನ್ ಸೆಟ್ ಒಳಗೆ ಲಾಸ್ಟ್ ಎಲಿಮೆಂಟ್ ಏನಾದ್ರೆ 6 ಇರ್ತದೆ. ಸೊ ಅದಕ್ಕೆ ನಾವು a value 6 ತಗೊಳ್ಳಲ್ಲ, b value 7 ಬೇಕಾಗಿದೆ. ಅರ್ಥ ಆಗುತ್ತಾ? a value 6 ತಗೊಂಡಾಗ b value 7 ಬರ್ತದೆ. ಸೊ ಬಟ್ ಗಿವನ್ ಸೆಟ್ ಇದನ್ನ ಡಿಫೈನ್ ಮಾಡ್ಯಾರ, ಗಿವನ್ ಲಿಸ್ಟ್ ಇದನ್ನ ಡಿಫೈನ್ ಮಾಡ್ಯಾರ, a ದು ಡಿಫೈನ್ ಮಾಡ್ಯಾರ, a ದು ಲಾಸ್ಟ್ ಎಲಿಮೆಂಟ್ ಏನು 6. ಸೊ ಅದಕ್ಕೆ ಇಷ್ಟೇ ಬೇಸಿಕ್ ಪಾಸಿಬಲ್. ಓಕೆ, ಇದು ಬಹಳ ಸಿಂಪಲ್ ಅದ. ನಿಮಗೆ ಇದನ್ನ ಅಬ್ಸರ್ವ್ ಮಾಡಿ ರಿಫ್ಲೆಕ್ಸಿವ್ ಆಗ್ತದೆ ಹೇಳ್ತೀವಿ ನಾವು. ರಿಫ್ಲೆಕ್ಸಿವ್ ಆಗ್ತದೆ. ಹಾಗಾದ್ರೆ ರಿಫ್ಲೆಕ್ಸಿವ್ ಆಗಬೇಕಂದ್ರೆ ಗಿವನ್ ಸೆಟ್ ಒಳಗೆ ಏನು ಎಲಿಮೆಂಟ್ಸ್ ಅವ ಅವೆಲ್ಲದೂ ಡಬಲ್ಟ್ r ನಾಗ ಇರಬೇಕು. ಅಂದ್ರೆ r ನಾಗ 1 1 ಇರಬೇಕು, 2 2 ಇರಬೇಕು, 3 3 ಇರಬೇಕು, 4 4 ಇರಬೇಕು, 5 5 ಇರಬೇಕು, 6 6 ತನಕ ಇರಬೇಕು. ಬಟ್ ಇಲ್ಲಿ ಯಾವುದು ಪ್ರೆಸೆಂಟ್ ಇಲ್ಲ. yes 1 1 2 2 so on 6 6 does not belongs to r. every doublet ಗಳು r ನಾಗ ಇರಬೇಕು. ಗಿವನ್ ಸೆಟ್ ನ ಎಷ್ಟು ಎಲಿಮೆಂಟ್ಸ್ ಅವ ಅಷ್ಟು ಎಲಿಮೆಂಟ್ಸ್ ಡಬ್ಲೆಟ್ ಗಳು r ನಾಗ ಇರಬೇಕು. ಬಟ್ r ದಾಗ ಇಲ್ಲವೇ ಇಲ್ಲ. therefore r is not reflexive. r reflexive ಆಗೋದಿಲ್ಲ. next what about symmetry? ಸಿಮೆಟ್ರಿಕ್ ಆಗಬೇಕಂದ್ರೆ ರಿಲೇಶನ್ ನಲ್ಲಿ ಏನು ಪೇರ್ ಇರ್ತೋ ಅವೆಲ್ಲದೂ ರಿವರ್ಸ್ ಪೇರ್ ಇರಬೇಕು. 1 2 ಅದು 2 1 1 2 ದ ರಿವರ್ಸ್ ಏನು 2 1 ಅದನ್ನ ಏನೆಲ್ಲರೂ ಇಲ್ಲ ಅಂದ್ರೆ ಮುಗಿತು. ಟೇಕ್ ಡಿಸಿಷನ್. 1 2 belongs to r but 2 1 does not belongs to r. therefore r is not symmetric. you don't think about other pairs. ಮುಂದಿನ ಪೇರ್ಸ್ ಇರಲಿ ಬಿಟ್ಲಿ ಏನು ತಿರುಗಿ ಕಷ್ಟಪಡ್ತಾರೆ. ಒಂದು ಫೇಲ್ ಆಯ್ತಾರೆ ಮುಗಿತು, ಸಿಮೆಟ್ರಿಕ್ ಅಲ್ಲ. ಮುಂದೆ ಇರ್ಬೋದು ಇರ್ಲಿಕ್ಕಿಲ್ಲ. ಓಕೆ, ನಾವು ಚೆಕ್ ಮಾಡೋಣ. 2 3 ಇಲ್ವೇ ಇಲ್ಲ, 3 2 ಇಲ್ವೇ ಇಲ್ಲ, ಇಲ್ಲೇ ಫೇಲ್ ಆಗ ಮುಂದಿನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೂ ಚೆಕ್ ಮಾಡಿ ನೋಡೋಣ. 2 3 3 2 ಇಲ್ಲ, ಇಲ್ಲೂ ಫೇಲ್ ಆಯ್ತು. 3 4 4 3 ಇಲ್ಲ, 4 5 5 4 ಇಲ್ಲ, 5 6 6 5 ಇಲ್ಲ. so it is not symmetric. ಒಂದು ಫೇಲ್ ಆಯ್ತಂದ್ರೆ ಮುಗಿತು, ಮುಂದೆ ಬಿಟ್ಟು ಏನಾಗಲ್ಲ. ಟ್ರಾನ್ಸಿಟಿವ್ ಅಂತಂದ್ರೆ AB belongs to R, BC belongs to R, AC belongs to R is called transitive. Otherwise XY belongs to R, YZ belongs to R, XZ belongs to R is also called as what? Transitive. So here 1 2 created as AB. B in the end agada, B will start. 2 in the end agada, 2 will start. Therefore this is our BC. AB 1 2, BC 2 3. that time AC is what? 1 3. present adana illa. ಮುಂದಿನ ಏನಾಗಲ್ಲ, ಡೋಂಟ್ ವರಿ. ತಗೊಂಡು ಡಿಸಿಷನ್ ಏನು ತಗೋತೀವಿ? 1 2 r ಆಗದ, ಮತ್ತೆ 2 3 r ಆಗದ, ಬಟ್ 1 3 r ಇಲ್ಲ. yes 1 2 ಎಂಬುದು AB, 2 din end ಆಗದ, 2 din start ಆಗದ. that is the reason it is BC. AB ಅದ, BC ಅದ, ಅವಾಗ AC ಏನಾಗ್ತದೆ? 1 3 AC ಆಗ್ತದೆ. ಅದಾಗದಾಗಿಲ್ಲ.
ಚೆಕ್ ಮಾಡಬೇಕು. ಈಗ ಫೇಲ್ ಆಗಿದೆ, therefore don't worry about remaining pairs, therefore it is not transitive, or is not transitive. This time or is not transitive. Next one, relation R in the set A 1 2 3 defined as R 1 comma 2 2 comma 1. So either it is reflexive or symmetric or transitive. So ಇದನ್ನ check ಮಾಡಬೇಕು. Yes, what is our given set? Let A equal to 1 2 3 are the elements of A, and elements of A are means pairs are 1 comma 2 2 comma 1. Now we are discussing about reflexive. So ಇವಾಗ reflexive ಬಗ್ಗೆ ಡಿಸ್ಕಸ್ ಮಾಡೋಣ. reflexive ಅಂತಂದ್ರೆ ಗಿವನ್ ಸೆಟ್ ಒಳಗೆ ಎಷ್ಟು ಎಲಿಮೆಂಟ್ಸ್ ಇರ್ತಾವ ಅಷ್ಟು ಡಬ್ಲೆಟ್ ಇರಬೇಕು. ಅಂದ್ರೆ ಗಿವನ್ ಸೆಟ್ ಒಳಗ 1 2 3 ಅಂದ್ರೆ 1 1 ಪ್ರೆಸೆಂಟ್ ಇರಬೇಕು, 2 2 ಪ್ರೆಸೆಂಟ್ ಇರಬೇಕು, 3 3 ಪ್ರೆಸೆಂಟ್ ಇರಬೇಕು. ಯಾವುದು ಮಿಸ್ ಆಗಬಾರ್ದು. ಈ ಸ್ವಲ್ಪ ಬರ್ದಿದ್ರಾಗ ಸಪೋಸ್ ಅಲ್ಲಿ 4 ಇತ್ತಲ್ಲ 4 4 ಇರಬೇಕು, 5 ಇತ್ತಲ್ಲ 5 5 ಇರಬೇಕು. ಅರ್ಥ ಆಗುತ್ತಾ? ಎಷ್ಟು ಎಲಿಮೆಂಟ್ಸ್ ಇರ್ತಾವ ಅಷ್ಟು ಎಲಿಮೆಂಟ್ಸ್ ಡಬಲೇಟ್ಗಳು ಆರ್ ಆಗಿರಬೇಕು, ಇದ್ರೆ ರಿಫ್ಲೆಕ್ಸ್. ಈಗ 1 1 2 2 3 3 ಅಂತ ಯಾವ ಎಲಿಮೆಂಟ್ಸ್ ಆರ್ ಇಲ್ಲ, ಆರ್ ಒಳಗಂತ ಯಾವ ಪೇರು ಇಲ್ಲ. therefore R is not reflexive. R is not reflexive. reflexive ಆಗೋದಿಲ್ಲ. Next about symmetric. Symmetric. When it is symmetric, AB belongs to R, BA belongs to R. That time relation is said to be symmetric. AB nu irbeku, BA nu irbeku, aವಾಗ ಅದು symmetric ಅಂತೀವಿ. 1 comma 2 AB ಅದರ ರಿವರ್ಸ್ 2 comma 1 BA. yes, ಇಲ್ಲಿ ಏನು ಪೇರ್ ಅವಲ್ಲ ಅವಕ್ಕೆಲ್ಲ ಅಪೋಸಿಟ್. 1 comma 2 KB ಅನ್ಕೊಂಡ್ರೆ 2 comma 1 BA, 2 comma 1 KB ಅನ್ಕೊಂಡ್ರೆ 1 comma 2 BA. yes, 1 comma 2 AB ಅನ್ಕೊಂಡ್ರೆ 2 comma 1 B. ಒಂದು ವೇಳೆ ನೀವು 2 comma 1 AB ಅನ್ಕೊಳ್ಳಿ, ಅವಾಗ 1 comma 2 ಏನಾಗುತ್ತೆ BA. ಅಂದ್ರೆ R ದಾಗ ಏನು ಪೇರ್ ಅವ ಅವಕ್ಕೆಲ್ಲ ಅಪೋಸಿಟ್ ಪೇರ್ಸ್. therefore 1 comma 2 belongs to R implies that 2 comma 1 is also belongs to R. Means AB belongs to R, BA belongs to R. Therefore R is symmetric. ಈ ಕಾರಣಕ್ಕೋಸ್ಕರ R ಏನಾಗ್ತದೆ ಸಿಮೆಟ್ರಿಕ್ ಆಗ್ತದೆ. ನೆಕ್ಸ್ಟ್ ಒನ್ ಅಬೌಟ್ transitive. Transitive definition ಏನದ? AB present ಇದ್ದು, BC present ಇದ್ದು, AC present ಇದ್ರೆ transitive ಅಂತ. ಅಂತಂದ್ರೆ 1 comma 2 AB 2 ದಿಂದ ಎಂಡ್ ಆಗಿದೆ, 2 ದಿಂದ ಸ್ಟಾರ್ಟ್ ಆಗಿದೆ. that is the reason this is treated as a BC. 1 comma 2 AB 2 ದಿಂದ ಎಂಡ್ ಆಗಿದೆ, 2 ದಿಂದ ಸ್ಟಾರ್ಟ್ ಆಗಿದೆ, ಅದಕ್ಕೆ ಈ ಪೇರ್ BC. ಅವಾಗ AC ಏನಾಗ್ತದೆ 1 comma 1 ಆಗ್ತದೆ. yes, 1 comma 2 ಅಂಬೋದು R ದಾಗ AB ಆಗಿ ರಿಯಾಕ್ಟ್ ಮಾಡ್ತದೆ R ದಾಗ. ಮತ್ತೆ 2 comma 1 ಅಂಬೋದು R ದಾಗ ಅದು BC ಆಗಿ ಕ್ರಿಯೇಟ್ ಮಾಡ್ತದೆ. ಅವಾಗ AC ಏನಾಗ್ತದೆ 1 comma 1. yes, 1 comma 2 AB 2 comma 1 BC means 1 comma 1 AC. 1 comma 1 does not belongs to R. Therefore R is not symmetric. R is symmetric ಆಗೋದಿಲ್ಲ. sorry, R is not transitive. R is not
ಟ್ರಾನ್ಸಿಟಿವ್, ಆರು ಟ್ರಾನ್ಸಿಟಿವ್ ಆಗೋದಿಲ್ಲ.